ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಆದೇಶ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಳಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೆ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯಾ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ ISDS ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸಾರಿ, ಪನ್ನೀರ್ ಅಂತ ಹೇಳಿದ್ರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲ್ ಇಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ನೀವು ಆರೋಗ್ಯ ಸಚಿವರಾಗಿ ಟೆಸ್ಟ್ ಮಾಡೋ ಗೊತ್ತಾಗ್ತದೆ. ನೀವು ಆರೋಗ್ಯ ಸಚಿವರಾದ ಅಲ್ಲಿ ಆಗ್ಲಿಕ್ಕೆ ಇದು ಆರ್ಟ್ ಆಪರೇಷನ್ ಮಾಡೋದಲ್ಲ ಇದು. ಅಂದ್ರೆ ಈಗ ಕೆಲವರಿಗೆ ರೇಟ್ ಮಾಡಿದ್ರೆ ಉಳಿದವರು ಯಾರು ಮಾಡ್ತಾ ಇದ್ದಾರೆ ಆಗ್ತದ. ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಮಾತ್ರ. ಇದರ ಬದಲಾವಣೆ ಕಾಣಬೇಕಾದ್ರೆ ನಮಗೆ ಪಬ್ಲಿಕ್ ಸಪೋರ್ಟ್ ಅಷ್ಟು ಸಿಗಬೇಕು, ಜಾಗೃತಿ ವಹಿಸಬೇಕು ಅವರಿಗೆ. ನೀವು ಹೇಳಿದಾಗ ಈಗ ಒಂದು ಜಾಗೃತಿ ಇದೆ, ಹೋಟೆಲ್ಗೆ ಹೋಗಿ 2 ಸಲ ಆಲೋಚನೆ ಮಾಡ್ತಾರೆ. ಇನ್ನು 6 ತಿಂಗಳು ಹೋದರೆ ನೆನಪೇ ಇರುವುದಿಲ್ಲ, ಅದು ಆಗೋದಿಲ್ಲ. ಅದು ಕಂಟಿನ್ಯೂಸ್ ಅಲ್ಲಿ ಒಂದು ವಿಚಾರ ಇದೆ. ಸಂಘ ಸಂಸ್ಥೆಯವರು ಇನ್ನಿತರು ಸೇರಿದಾಗ ನಮ್ಮ ಜೊತೆ ಸೇರಿಕೊಳ್ಬೇಕು. ಯಾಕೆ ನಾನು ಜಂಕ್ ಫುಡ್ ಬ್ಯಾನ್ ಮಾಡಿದಾಗ ಬಹುತೇಕ ಅದನ್ನು ಸ್ವಾಗತಿಸು ಸರಿ ಅಂತೇಳಿ, ಕೆಲವರು ಅದು ಯಾವುದು ಜಂಕ್ ಅಲ್ಲ, ಇದನ್ನೇ ಯಾಕೆ ಜಂಕ್ ಹೇಳಿದೆ, ಅದಕ್ಕಾಗಿ ಪತ್ತೆ ಸೇರಿದ್ರು ಇದು ಜಂಕ್ ಅಲ್ಲ ಅಂತೇಳಿ. 8 ತಿಂಗಳು 6 ತಿಂಗಳು ಇರ್ತಾರಲ್ಲ ಫುಡ್, ಚಿಕನ್ ಮತ್ತು ಬ್ರೆಡ್ಡನ್ನು ಇಟ್ಟುಕೊಂಡು ಎಲೆಯನ್ನು ಸಾಸ್ ತಂದು ಹಾಕಿ ಕೊಡ್ತಾರಲ್ಲ, ಅದೆಲ್ಲ ಕೂಡ ಜಂಕ್. ಫ್ರೆಶ್ ಆಗಿ ಯಾವ ತಿಂತೇವೆ ಅದು ಜಂಕ್ ಅಲ್ಲ. ಅಜಿನೋಮೋಟೊ ಬ್ಯಾನ್ ಅಂತಲೇ ಮಾಡಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಅದು ಬೇರೆ ಯೂಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ. ಸೊ 100% ಕಲರ್ ಯಾವ್ದು ಕಲರ್ ಅಡಿಕ್ಟಿವ್ಸ್ ಇದೆ, ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರಲ್ಲ, ಆರ್ಟಿಫಿಷಿಯಲ್ ಕಲರ್ ಓಕೆ. ನಮ್ಮ ಈ ಆರ್ಟಿಫಿಷಿಯಲ್ ಕಲರ್ ಏನಿದೆ ಅದು ಕಂಪ್ಲೀಟ್ ಬ್ಯಾನ್ ಆಗಿದೆ. ಯಾವುದು ನಾನು ತಪಾಸಣೆ ಮಾಡಿ ಹೇಳ್ತೇನೆ. ಗುಡ್ ಐಡಿಯಾ, ಗುಡ್ ಸಜೆಷನ್ ಮಾಡಿದಲ್ಲ. ಅಂಥದ್ದೇನೋ ನೀವು ಡೌಟ್ ಬಂದರೆ ಕುಡಿಯುವಾಗ ಒಮ್ಮೆ ತೆಗೆದು ಕಳಿಸಿ, ಒಮ್ಮೆ ಚೆಕ್ ಮಾಡ್ತೇವೆ. ಇಂಪಾರ್ಟೆಂಟ್ ಅಪ್ಡೇಟ್ ಸರ್, ಶ್ರೀರಂಗಪಟ್ಟಣದ ಅರಕೆರೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿರುವಂತ ಸರ್. ಅಂದ್ರೆ ಅಲ್ಲಿ ಶಾಸಕರು ಏನಿದ್ದಾರೆ ರಮೇಶ್ ಬಂಡೇಸ್ ಇದ್ದಾರೆ, ಅವರ ತಾಯಿಯ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿದೆ. ಅರ್ಥ ಕೊಡ್ತೀವಿ ಸರ್. ನೋಡಿ, ನಾವು ರೀಲ್ ಮಾಡಿ ವೈರಲ್ ಮಾಡಿದ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೇವೆ. ರಮೇಶ್ ಬಂಡಿಸಿದ್ದೇಗೌಡ ಅವನು ಮತ್ತು ಅವನ ಫ್ಯಾಮಿಲಿ ಸುಮಾರು 7 ಟೈಮ್ ಕಂಟಿನ್ಯೂಸ್ ಗೆದ್ದು ಬಂದಿದ್ದಾರೆ. ಆಗಲೇಪ್ಪ, ನಾನು ಹೇಳಿ ಕೇಳಿ, ದೇ ಆರ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲೀಸ್ ಆ ಊರಲ್ಲಿ. ಅವರು ಎಷ್ಟೋ ಜನಸಾಮಾನ್ಯರಿಗೆ ಆರೋಗ್ಯ ಕ್ಷೇತ್ರದಿಂದ ಎಷ್ಟೋ ಉಪಕಾರ ಮಾಡಿದವರು ಇದ್ದಾರೆ ಅಲ್ಲ. ಮತ್ತು ಆ ಅವರನ್ನು ಮೆಚ್ತಾರೆ. ಇಲ್ಲಿ ಒಂದು ದಿವಸದ ಅವರ ತಂದೆ ಒಂದು ತಾಯಿಯ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವಸ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಏನಾಯ್ದನೊಂದು ಅವರು ಉಪಯೋಗ ಮಾಡಿದ ಹೇಳಿಕೊಂಡು ಅದನ್ನು ದೊಡ್ಡ ವಿಚಾರ ಮಾಡಿಕೊಂಡು ಗೊತ್ತಾಯ್ತು. ಅದು ನೀವು ರೀಲ್ ನೋಡಿ ಮಾತಾಡೋದಲ್ಲ, ಅಲ್ಲಿ ಪ್ರಾಕ್ಟಿಕಲ್ ನೋಡಿ ಮಾತಾಡುವ ಏನಂತೇಳಿ. ರೀಲಲ್ಲಿ ಬಂದದೆಲ್ಲ ಸತ್ಯ ತಿಳಿಲಿಕ್ಕೆ ಆಗ್ತದಾ? ನಾನು ಅರ್ಥ ಆಗ್ತದೆ ಅದನ್ನು ಹೇಳ್ದಲ್ಲ. ನಾನು ಟೆಲಿಂಗ್ ಯು, ರೀಲ್ ನೋಡಿ ಎಲ್ಲ ನಂಬೇಡಿ. ಅವರ ರಿಯಾಲಿಟಿ ಏನಿದೆ ಅಂತ ಹೇಳಿದರೆ, ಅವರ ಫ್ಯಾಮಿಲಿ ಕಳೆದ 7 ಅವಧಿಯಲ್ಲಿ ಅಲ್ಲಿ ಅವರು ಶಾಸಕರ ಇವತ್ತಿದ್ದಾರೆ. ಅವ್ರ ಕೂಡ ಇದ್ದದರಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಸಜ್ಜನ ರಾಜಕಾರಣಿ. ಜನರಿಗೆ ಅವ್ರು ಜೋರಾಗಿ ಎಲ್ಲಿ ಕೂಡ ಮಾತಾಡೋದೇ ಇಲ್ಲ, ಕೋಪದ ಮಾತನ್ನು ಕೂಡ ಸಮಾಧಾನದಿಂದ ಹೇಳುವಂಥದ್ದು. ಮೊನ್ನೆ ತಾನೇ ನಂತ ಬಂದು ಅವರ ಊರಲ್ಲಿ ಒಂದು ಸಮುದಾಯ ಆರೋಗ್ಯ ಆಗಲೇಬೇಕಂತೇಳಿ ಹಠ ಹಿಡಿದು ಕೂಡ ಹೊತ್ತು ಹೋಗಿದ್ದಾರೆ. ನಾನು ಹೇಳ್ದು ಕೇಳಿ. ಆದ ಕಾರಣ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಏನದು ಬಂದಿದೆ ಇದರ ಬಗ್ಗೆ ನಾನು ಮಾಹಿತಿ ತೆಕ್ಕೊಳ್ತೇನೆ. ಯಾಕೆಂತೇಳಿ ಆಸ್ಪತ್ರೆ ಆಗಿರ್ಬೋದು, 1-2 ಸೈಡ್ ಒಂದು ಖಾಲಿ ರೂಮ್ ಇರ್ಬೋದು, ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರ್ಬೋದು, ಅಲ್ಲಿ ಏನು ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಆ ವರದಿ ನಾನು ತೆಕ್ಕೊಳ್ತೇನೆ.
ಆದರೆ ಅಲ್ಲಿ ರೀಲ್ ನೋಡಿಯೇ ಇವತ್ತು ಏನೋ ಅಲ್ಲಿ ಆಗಿದೆ ಅಂತೆಲ್ಲ ಬಿಂಬಿಸೋದು ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವಂತ ಅದನ್ನು ವರದಿ ತಗೊಳ್ತೇನೆ. ಈಗ ಗುಟ್ಕಾ ತಂಬಾಕೆಲ್ಲ ಹಿಂದೊಮ್ಮೆ ಬ್ಯಾನ್ ಆಗಿದೆ, ಈಗ ಮತ್ತೆ ಬ್ಯಾನ್ ಆಗಿದೆ. ನೋಡಿ, ಹಿಂದೆ ಗುಟ್ಕಾ ಅವ್ರು ನಾನೇ ಬ್ಯಾನ್ ಮಾಡಿದ್ದೆ ಇದರಲ್ಲಿ 2014 ನನ್ನ ಮೊದಲ ಆದೇಶ ಇತ್ತು. ಈಗ ನಾವು ಬ್ಯಾನ್ ಮಾಡಿದ್ದು ಪಾನ್ ಮಸಾಲದಲ್ಲಿ ನಿಕೋಟಿನ್ ಮತ್ತು ಗುಟ್ಕಾ ಕೆಲವೊಂದು ಕಡೆ ಮಿಕ್ಸ್ ಆಗಿ ಕಲಿಸ್ತಾ ಇದ್ದಾರೆ. ಕ್ಲಿಯರ್ ಕಟ್ ಪಾನ್ ಮಸಾಲ ಏನಿದೆಯಾ ಅದಕ್ಕೆ ನಮಗೇನು ತೊಂದರೆ ಇಲ್ಲ. ಅದು ಎಲ್ಲಿ ಪಾನ್ ಮಸಾಲ ಜೊತೆ ಗುಟ್ಕಾ ಮತ್ತು ಇದನ್ನು ನಿಕೋಟಿನ್ ಮಿಕ್ಸ್ ಮಾಡಿ ಕಲಿಸ್ತಾರೆ ಬೇರೆ ಬೇರೆ ಕಂಪನಿಯವರು, ಅವರ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತೇವೆ. ಸರ್, ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬಾ ಕಾಸ್ಟ್ಲಿ, ಮತ್ತೆ ಈಗ ಇದೆಲ್ಲ ಸಿಗುದಿಲ್ಲ. ಯಾವುದು ಔಷಧ ನಮ್ಮ ಗಿಡಮೂಲಿಕೆಲ್ಲ ಭಾರಿ ಕಡಿಮೆ ಆಗಿದೆ. ಅಲ್ಲಿ ಯಾಕೆ ಈ ರೀತಿ ಆಗ್ಬಾರ್ದು? ತುಂಬಾ ಕಂಪನಿಗಳು ಬೇರೆ ಬೇರೆ ಮದ್ದು ಕೊಡ್ತಾರೆ. ಅಲ್ಲಿ ಕೂಡ ಏನಾದ್ರು ಚೆಕ್ ಮಾಡ್ತೇವೆ, ಅದು ವಿಲ್ ಗೋ ಚೆಕ್ ಮಾಡ್ತೇವೆ. ಮೊನ್ನೆ ಟೀಚರ್ ನೋಟಿಫಿಕೇಶನ್ನಲ್ಲಿ ಉರ್ದು ಮತ್ತು ಹಿಂದಿ ಟೀಚರ್ಗಳನ್ನು ಕೈಬಿಟ್ಟಿದ್ರು. ಮೊನ್ನೆ ಮಾತಾಡಿ ನಿನ್ನೆ ಮುಖ್ಯಮಂತ್ರಿ ಮಾತಾಡಿಕೊಂಡು 800 ಉರ್ದು ಟೀಚರ್ಸ್ ಮತ್ತು 200 ಹಿಂದಿ ಟೀಚರ್ಗೆ ತಗೊಳ್ಳಿಕ್ಕೆ ಸರ್ಕಾರದ ಅವಕಾಶ ಮಾಡಿ 800